ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದನೀಯಾಶ್ಚ ಪೂಜ್ಯಾಶ್ಚ ಗಾವಸೇವ್ಯಾಶ್ಚ ನಿತ್ಯಶಃ ಎಂಬ ಪುರಾಣದ ವಾಕ್ಯದಂತೆ ಭಾರತ ದೇಶದಲ್ಲಿ ಗೋಪೂಜೆಗೆ ಮತ್ತು ಸೇವೆಗೆ ಬ್ರಹ್ಮಪುರಾಣದಲ್ಲಿ ಬಹಳ ಪ್ರಾಶಸ್ತ್ಯ ಕೊಡಲಾಗಿದೆ. ಗೋಮಾತೆ ಹೇಗೆ ಉತ್ಪತ್ತಿ ಆಯಿತು ಅಂದರೆ ಶ್ರೀದೇವಿ ಭಾಗವತದಲ್ಲಿ ಈ ರೀತಿ ಹೇಳುತ್ತಾರೆ. ಗೋಲೋಕದಿಂದ ಬಂದ ಸುರಭಿ ದೇವಿ ಯಾರು, ಆ ಸುರಭಿ ದೇವಿಯು ಯಾವ ರೀತಿ ಉತ್ಪತ್ತಿ ಆಯಿತು ಅನ್ನೋದನ್ನ ಹೇಳಿದ್ದಾರೆ. ಸುರಭಿಯು ಗೋವುಗಳೆಲ್ಲಕ್ಕಿಂತಲೂ ಆಶ್ರಯ ಸ್ವರೂಪಳು ಮತ್ತು ಗೋವುಗಳಲ್ಲಿ ಮುಖ್ಯಳು, ಗೋವುಗಳನ್ನು ಹೆತ್ತವಳು. ಆ ದೇವಿಯು ಗೋವುಗಳೆಲ್ಲಕ್ಕೂ ಮೊದಲನೆಯವಳಾಗಿ ಗೋಲೋಕದಲ್ಲಿರುವ ವೃಂದಾವನವೆಂಬ ವನದಲ್ಲಿ ಹುಟ್ಟಿದಳು. ಒಂದಾನೊಂದು ಕಾಲದಲ್ಲಿ ಶ್ರೀಕೃಷ್ಣನು ರಾಧೆಯೊಡನೆ ವೃಂದಾವನಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಹಾಲನ್ನು ಕುಡಿಯಬೇಕೆಂಬ ಬಯಕೆ ಉಂಟಾಗುತ್ತೆ. ಆಗ ತನ್ನ ಎಡಭಾಗದಿಂದ ಸುರಭಿ ದೇವಿ ಎಂದರೆ ಕಾಮಧೇನುವನ್ನ ಸೃಷ್ಟಿ ಮಾಡ್ತಾನೆ. ಆ ಧೇನುವು ಇಷ್ಟಾರ್ಥಗಳೆಂಬ ಕರುವುಳ್ಳದ್ದಾಗಿಯೂ ವಿಶೇಷವಾಗಿರ್ತಕ್ಕಂತಹ ಹಾಲು ಉಳ್ಳದ್ದಾಗಿಯೂ ಇರುತ್ತೆ. ಅದನ್ನು ನೋಡಿ ಶ್ರೀರಾಮನೆಂಬ ಗೊಲ್ಲನು ಅಮೃತಕ್ಕಿಂತಲೂ ಹೆಚ್ಚು ಗುಣವುಳ್ಳ ಹುಟ್ಟು ಸಾವು ಮುಪ್ಪುಗಳನ್ನು ನಾಶ ಮಾಡತಕ್ಕಂತಹ ಹಾಲನ್ನ ಕರೀತಾನೆ. ತದನಂತರ ಆ ಸುರಭಿಯ ರೋಮ ಕೂಪಗಳಿಂದ ಅನೇಕ ಕೋಟಿ ಕಾಮಧೇನುಗಳು ಹುಟ್ಟಿದವು. ಆ ಗೋಗಳಿಂದ ಸಮಸ್ತ ಜಗತ್ತು ತುಂಬಿಕೊಂಡಿತು. ಓಂ ಸುರಭ್ಯೈ ನಮಃ ಎಂಬುದು 6 ಅಕ್ಷರಗಳ ಈ ಮಂತ್ರವನ್ನು ಭಕ್ತರಿಗೆ ಕಲ್ಪವೃಕ್ಷ ಸ್ವರೂಪವಾಗಿರ್ತಕ್ಕಂಥದ್ದು. ಆ ದೇವಿಯ ಪೂಜೆಯ ಧ್ಯಾನವನ್ನ ಯಜುರ್ವೇದದಲ್ಲಿ ಹೇಳಿರುವರು. ಗೋವುಗಳನ್ನ ಸ್ಪರ್ಶ, ದರ್ಶನ ಮತ್ತು ಪೂಜೆ ಮಾಡಿದವರು ಧನವಂತರು, ಪುತ್ರವಂತರು, ಕೀರ್ತಿವಂತರು ಆಗ್ತಾರೆ. ಒಂದು ಸಲಿ ಗೋವನ್ನು ಪ್ರದಕ್ಷಿಣೆ ಮಾಡಿದರೆ ತ್ರಿಲೋಕ ಪ್ರದಕ್ಷಿಣೆ ಮಾಡಿದ ಫಲ ದೊರೆಯುತ್ತದೆ. ಋಗ್ವೇದವು ಹಸುವನ್ನ ಪಾಪರಹಿತಳು ಎನ್ನುತ್ತದೆ. ಯಜುರ್ವೇದವು ಗೋವಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಎನ್ನುತ್ತದೆ. ಅಥರ್ವಣ ವೇದವು ಗೋವು ಸರ್ವ ಸಂಪತ್ತಿಗೆ ತವರು ಎಂದು ಹೇಳುತ್ತದೆ. ಗಣೇಶನ ಜನನ ಕಾಲದಲ್ಲಿ ಪರಮೇಶ್ವರನು ಕೋಪದ ಪರಾಕಾಷ್ಠೆಯಲ್ಲಿ ಪಾರ್ವತಿ ಕುಮಾರನ ತಲೆಯನ್ನು ಕಡಿದು ಬಿಡುತ್ತಾನೆ. ಅದರ ಪಾಪದ ಪ್ರಾಶ್ಚಿತ್ತಕ್ಕಾಗಿ ಗೋದಾನವನ್ನ ಶಿವನು ಮಾಡಿದ ಕಥೆ ಇದೆ. ಶಿವನು ಒಂದು ಸಲ ಮಹಾತಪಸ್ವಿಗಳ ವಿಚಾರದಲ್ಲಿ ದುಡುಕಿ ಅಪರಾಧವನ್ನು ಮಾಡಿಬಿಡುತ್ತಾನೆ. ಶ್ರೇಷ್ಠ ತಪಸ್ವಿಗಳಿಗೆ ತ್ರಿಮೂರ್ತಿಗಳನ್ನೇ ಶಪಿಸತಕ್ಕಂತಹ ಶಕ್ತಿ ಇರುತ್ತದೆ. ಇದರಿಂದ ಶಿವನಿಗೆ ಶಾಪ ಬರುತ್ತದೆ. ಆಗ ಗೋವುಗಳ ನಡುವೆ ಇರುವ ಸುರಭಿ ಎಂಬ ಗೋವನ್ನ ಸ್ತುತಿಸಿ ಸೇವೆ ಮಾಡುವುದರಿಂದ ಶಿವನಿಗೆ ಶಾಪ ವಿಮೋಚನೆ ಆಗುತ್ತದೆ. ತಿಥಿ ಕರ್ಮಾದಿಗಳಲ್ಲಿ ಪಿಂಡಗಳನ್ನು ಹೊಳೆಯಲ್ಲಿ ಬಿಡಬೇಕು, ಅಥವಾ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಂದರೆ ಹಸುಗೆ ಕೊಡ್ತಕ್ಕಂಥದ್ದು. ಹಸು ತಿಂದರೆ ಅದು ನೇರವಾಗಿ ಭಗವಂತನಿಗೆ ಅರ್ಪಿತವಾಗುತ್ತದೆ ಎಂಬ ನಂಬಿಕೆ ಇದೆ. ಭಗವಂತನಿಗೆ ನೈವೇದ್ಯ ಮತ್ತು ಅಭಿಷೇಕಕ್ಕೆ ಹಾಲು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಭಗವಂತನ ಈಗಿನ ಕಾಲದಲ್ಲಿ ಮನುಷ್ಯನು ಶ್ರೀಮಂತಿಕೆಯನ್ನ ಲಕ್ಷಗಳಲ್ಲಿ ಅಳೆಯುತ್ತೇವೆ. ಆದರೆ ಪೂರ್ವ ಕಾಲದಲ್ಲಿ ಅವನು ಹೊಂದಿರತಕ್ಕಂತಹ ಗೋವುಗಳ ಸಂಖ್ಯೆಯಿಂದ ನಿರ್ಧರಿಸುತ್ತಿದ್ದರು. ಈಗ ಭೂಸ್ವಾಮಿಗಳಿಗೆ ಮನ್ನಣೆ ಇದ್ದರೆ ಆಗ ಗೋಸ್ವಾಮಿಗಳಿಗೆ ಮನ್ನಣೆ ಇರ್ತಿತ್ತು. ಯೋದದಾಚ ವಿಪ್ರಾಯ ದಿವ್ಯಾಂ ಧೇನು ಪಯಸ್ವಿನಿ ತಲ್ಲೋಮಮಾನ ವಶ್ಯಂಚ ವಿಷ್ಣುಲೋಕೆ ಮಹೀಯತೆ. ಅಂದರೆ ಒಳ್ಳೆಯ ಹಾಲು ಕರೆಯುವ ಹಸುವನ್ನು ಸದ್ಬ್ರಾಹ್ಮಣರಿಗೆ ದಾನ ಮಾಡಿದರೆ ಆ ಹಸುವಿನ ಶರೀರದಲ್ಲಿರುವ ಕೂದಲುಗಳ ಸಂಖ್ಯೆಯಷ್ಟು ಕಾಲ ವಿಷ್ಣು ಲೋಕದಲ್ಲಿ ವಾಸ ಮಾಡುತ್ತಾರೆ ಎಂದು ದೇವಿ ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗೃಹ ಪ್ರವೇಶ ಸಂದರ್ಭದಲ್ಲಿ ನಾವು ಮೊದಲು ಗೋವು ಮತ್ತು ಅದರ ಕರುವನ್ನ ಮನೆಗೆ ಪ್ರವೇಶ ಮಾಡಿಸುತ್ತೇವೆ. ನಂತರ ಗೋವಿನ ಕೆಚ್ಚಲಿನಿಂದ ಹಾಲು ಹಿಂಡುತ್ತೇವೆ. ಇದರಿಂದ ಮನೆ ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ. ಹಸುವಿನ ಕೋಡುಗಳ ನಡುವೆ ಬ್ರಹ್ಮ, ಹಣೆಯಲ್ಲಿ ಈಶ್ವರ, ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು, ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ಕುತ್ತಿಗೆಯಲ್ಲಿ ಗಿರಿಜೆ, ಹಿಂಭಾಗದಲ್ಲಿ ನಕ್ಷತ್ರಗಳು, ಕೋಡುಗಳಲ್ಲಿ ಆಕಾಶ, ರೋಮಗಳಲ್ಲಿ ದೈವತ್ವ, ಸಗಣಿಯಲ್ಲಿ ಲಕ್ಷ್ಮಿ ಮತ್ತು ಕೆಚ್ಚಲಿನಲ್ಲಿ 4 ಸಾಗರಗಳು ಇವೆ. ಹಸುವಿನ 4 ಕಾಲಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಮಹಾಸಾಧನೆಯ ಸಂಕೇತಗಳಿವೆ ಎಂದು ತುಳಸಿದಾಸರು ಹೇಳಿದ್ದಾರೆ. ಗೋವಿಗೆ ನೀರನ್ನು ಕುಡಿಸಿದರೆ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗುತ್ತದೆ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿದಿನ ನಿರಂತರವಾಗಿ ಗೋವಿನ ಸೇವೆಯನ್ನು ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿಯನ್ನು ಹೊಂದಬಹುದು. ನಮ್ಮ ಸನಾತನ ಧರ್ಮದಲ್ಲಿ 33 ಕೋಟಿ ದೇವಾನುದೇವತೆಗಳು ಇದ್ದಾರೆಂದು ನಂಬಿದ್ದೀವಿ. ಆದರೆ
33 ಕೋಟಿ ದೇವತೆಗಳ ಹೆಸರನ್ನು ಹೇಳಲು ಸಾಧ್ಯವಿಲ್ಲ. ಅಬ್ಬಬ್ಬ ಎಂದರೆ 100ರಿಂದ 150 ದೇವತೆಗಳ ಹೆಸರನ್ನ ನಾವು ಹೇಳಲು ಸಾಧ್ಯವಾಗುತ್ತದೆ. ಇಲ್ಲಿ ಕೋಟಿ ಎಂಬ ಶಬ್ದಕ್ಕೆ ಸಂಸ್ಕೃತದಿಂದ ಬಂದಂತಕ್ಕಂತಹದ್ದು. ಕೋಟಿ ಎಂದರೆ ಕ್ರೋರ್, ಹೌದು ನಿಜ, ಆದರೆ ಮತ್ತೊಂದು ಅರ್ಥ ಟೈಪ್ ಎಂದು, ವಿಧಗಳು ಎಂದು ಅರ್ಥ. 33 ದೇವರುಗಳ ಪರಿವಾರವೆಂದು ಹೇಳುತ್ತಾರೆ. ಬಹುತೇಕ ಜನರು ಇಲ್ಲಿ ಕೋಟಿ ಎಂದರೆ ಸಂಖ್ಯೆ ಎಂದು ಅಂದುಕೊಂಡಿದ್ದಾರೆ. ಅವು ಯಾವುವೆಂದರೆ 12 ಆದಿತ್ಯರು, 11 ರುದ್ರರು, 8 ವಸುಗಳು, ಪ್ರಜಾಪತಿ, ಬ್ರಹ್ಮ, ವಿಷ್ಣು, ಒಟ್ಟಿಗೆ 33 ಪರಿವಾರ ದೇವತೆಗಳು. ವಸ್ತುತಃ ಸನಾತನ ಧರ್ಮದಲ್ಲಿ ದೇವನೊಬ್ಬನೇ, ನಾಮ ಹಲವು. ಯಾವ ದೇವರನ್ನು ಪೂಜಿಸಲು ಕೂಡ ಸರ್ವಶಕ್ತನಾದ ಆ ಬ್ರಹ್ಮನನ್ನೇ ಸೇರುತ್ತದೆ. ನಮ್ಮ ಧಾರ್ಮಿಕ ಪರಂಪರೆ ಅವಲೋಕನ ಮಾಡಿದಾಗ ನಮ್ಮೊಂದಿಗೆ ಇರುವ ಅನೇಕ ಮೂಕ ಪ್ರಾಣಿಗಳಿಗೆ ಮಹತ್ವವನ್ನು ನೀಡುವುದರ ಜೊತೆಗೆ ದೈವತ್ವ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಪುರಾಣಗಳಾಗಿರ್ತಕ್ಕಂತಹ ಬ್ರಹ್ಮಾಂಡ ಪುರಾಣ, ಪದ್ಮ ಪುರಾಣಗಳಲ್ಲಿ ಗೋವಿನ ಬಗ್ಗೆ ಉಲ್ಲೇಖವಿದೆ. ಗೋರೂಪಂ ನಾರಾಯಣ, ನಾರಾಯಣೋ ಸರ್ವದೇವತಃ ಎಂದರೆ ನಾರಾಯಣನೇ ಗೋವಿನ ರೂಪದಲ್ಲಿ ಇರುತ್ತಾನೆ. ಎಲ್ಲಿ ನಾರಾಯಣ ಎಂದರೆ ನಾರಾಯಣನು ಗೋವಿನ ರೂಪದಲ್ಲಿ ಇರುತ್ತಾನೋ ಅಲ್ಲಿ 23 ಶತಕೋಟಿ ದೇವತೆಗಳು ಇರುತ್ತಾರೆ ಎಂದು ಹೇಳಲಾಗಿದೆ. ಹಿಂದಿನ ಕಾಲದಲ್ಲಿ ಹಸುವಿಲ್ಲದ ಮನೆ ಇರುತ್ತಿರಲಿಲ್ಲ. ಏಕೆಂದರೆ ಪೂಜೆ ಪೂರ್ಣವಾಗಬೇಕಾದರೆ ಹಸುವಿನ ಹಾಲು ಮತ್ತು ತುಳಸಿ ದಳ ಅತ್ಯಗತ್ಯ. ಒಬ್ಬ ಬಡವನ ಮನೆಯಲ್ಲಿ ಕೂಡ 4-5 ಹಸುಗಳು ಇರುತ್ತಿದ್ದವು. ಮಾತಾ ಸರ್ವಭೂತಾನ ಕಾಮ ಸರ್ವ ಸುಖಪ್ರದ ಎಂದರೆ ಸಮಸ್ತ ದೇವತೆಗಳನ್ನ ಪೂಜೆ ಮಾಡಿದ ಪುಣ್ಯ ಹಸುವನ್ನು ಪೂಜೆ ಮಾಡುವುದರಿಂದ ಬರುತ್ತದೆ. ವರ್ಣಶ್ಚೈವ ಗೋಮೂತ್ರೇ ಗೋಮಯೇ ಹವ್ಯವಾಹನ ತದೇವಾಯು ಸಮಧಿಷ್ಠ ಸೋಮಕ್ಷೀರೇ ಘೃತೇರವಿಹಿ. ಗೋಮೂತ್ರದಲ್ಲಿ ವರುಣ, ಗೋಮಯ ಅಂದರೆ ಸಗಣಿಯಲ್ಲಿ ಅಗ್ನಿದೇವರು, ಮೊಸರಿನಲ್ಲಿ ವಾಯುದೇವನು, ಗೋವಿನ ಹಾಲಿನಲ್ಲಿ ಚಂದ್ರನು, ತುಪ್ಪದಲ್ಲಿ ಸೂರ್ಯದೇವನು ಇದ್ದಾನೆ. ಪ್ರತಿದಿನ 1 ಬಿಂದು ಗೋಮೂತ್ರವನ್ನ ಕುಡಿದರೆ ಸರ್ವ ರೋಗಗಳು ನಿವಾರಣೆಯಾಗಿ ಆರೋಗ್ಯ ಸುಧಾರಿಸುತ್ತದೆ ಎಂದು ವೈಜ್ಞಾನಿಕ ಪರಿಶೀಲನೆಯಿಂದ ತಿಳಿದು ಬಂದಿದೆ. ಪಂಚಗವ್ಯದ ಬಗ್ಗೆ ಎಲ್ಲರಿಗೂ ತಿಳಿದಿರುವ ವಿಷಯ. ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ನಮ್ಮ ಧರ್ಮದಲ್ಲಿ ಗೋವಿನ ಬಗ್ಗೆ ಇರತಕ್ಕಂತಹ ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಈ ವಿಡಿಯೋವನ್ನು ನೋಡಿದವರಿಗೂ ಕೇಳಿದವರಿಗೂ ಸನ್ಮಂಗಳ ಉಂಟಾಗಲಿ. ತಪ್ಪಿದ್ದಲ್ಲಿ ಕ್ಷಮಾಪಣೆ ಇರಲಿ. ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ಇದೇ ತರಹದ ವಿಡಿಯೋದಲ್ಲಿ ನಾವು ಸಿಗೋಣ. ನಮಸ್ಕಾರ.